ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಣ್ಣ ಒಂದ್ ಟೀ ಕೊಡೋಣ. ಒಂದ್ ಟೀ ಕೊಡಮ್ಮ ಇಲ್ಲಿ. ಅಣ್ಣ ಈ ವೀರಣ್ಣ ಅವ್ರದ್ದು ಇದೇ ಊರಲ್ವಾ? ಏಯ್, ಏನ್ ನಮ್ಮೂರಿಗೆ ಬಂದ್ ವೀರಣ್ಣ ಅಂತೀಯ? ದೊಡ್ಡ ಮನೆ ವೀರಣ್ಣ ಅಂತೇಳು. ಅದ್ ಸರಿ, ಯಾರು ನೀನು? ಎಲ್ಲಿಂದ ಬಂದಿದ್ಯಾ? ಏನಾಗ್ಬೇಕಾಗಿತ್ತು? ನಾನು ದೂರದಿಂದ ಬಂದಿದ್ದೀನಿ. ವೀರಣ್ಣ ಅವರ ಚಿಕ್ಕಪ್ಪನ್ 3ನೇ ಮಗ. ಏಯ್, ಸುತ್ತಿ ಬಳಸಿ ಯಾಕೆ ಮಾತಾಡ್ತೀಯ? ತಮ್ಮನೋ ಅಣ್ಣನೋ ಅಂತ ಹೇಳು. ಅದ್ ಸರಿ, ಅವ್ರ ಹತ್ರ ಏನಾಗ್ಬೇಕಿತ್ತು ನಿನ್ಗೆ? ಸಹಾಯ ಕೇಳ್ಬೇಕಾಗಿತ್ತು, ಹುಡ್ಕೊಂಡ್ ಬಂದೆ. ಅವರು ಊರಾಗಿಲ್ವಾ? ಅಲ್ಲ, ನೀನ್ ಮಾತಾಡ್ತಾ ಇರೋದೇ ಸರಿಗಿಲ್ವಲ್ಲ. ಚಿಕ್ಕಪ್ಪನ್ ಮಗ ಅಂತೀಯ, ಊರಲ್ಲಿಲ್ಲ ಅಂತೀಯ. ಏನ್ ನಿನ್ ಕತೆ? ಅಲ್ಲ ಅಲ್ಲ, ಅದು ಅವರು ಊರಾಗಿಲ್ಲ ಅಂತ ಗೊತ್ತು. ಅವರು ಎಲ್ಲಿದ್ದಾರೆ ಅಂತ ಕೇಳಕ್ ಬಂದಣ್ಣ. ನಿನಗೆ ವಿಷಯ ಗೊತ್ತಿಲ್ವಾ? ಅವರು ಬೆಂಗಳೂರಲ್ಲಿ ಸೆಟ್ಲ್ ಆಗಿದಾರಪ್ಪ. ನೋಡು, ಅವ್ರಿದ್ದಾಗ ನಮ್ಮ ಊರು ಸಖತ್ತಾಗಿತ್ತು. ಈಗ್ಲೂ ಊರ್ ಸಖತ್ತಾಗೆ ಇದೆಯಲ್ಲಣ್ಣ? ಇದೆ ಇದೆ. ಅಣ್ಣ ಅವರು ಊರಿಗೆ ಬರಲ್ವಾ? ಯಾವಾಗ್ಲೋ ಒಂದ್ಸಲ ಬಂದೋಗ್ತಾರಪ್ಪ. ಬೆಂಗಳೂರಾಗಿದ್ದಾರೆ ಅಂತ್ಯ? ಬೆಂಗಳೂರಲ್ಲಿ ಯಾವ ಏರಿಯಾದಲ್ಲಿರೋದು? ಅವರು ಮಲ್ಲೇಶ್ವರಂ ಅಂತಂದ್ರು, ಅದೇ ಅಂತ ಗೊತ್ತಿಲ್ವೇ? ಅಯ್ಯೋ ವಿಶ್ವಣ್ಣ, ಬೆಂಗಳೂರು ನಾಗರಬಾವಿಲಿರೋದು. ನಾಗರಬಾವಿಲಿ ಎಲ್ಲಿದ್ದಾರೆ, ಯಾವ ಕ್ರಾಸು ಅಂತ ಗೊತ್ತಾ? ನಾಗರಬಾವಿ ಅಷ್ಟೇ ಗೊತ್ತು, ಮಿಕ್ಕಿದ್ದೆಲ್ಲ ಗೊತ್ತಿಲ್ಲ. ಏನಣ್ಣ, ಅವ್ರೊಂದ್ ಏರಿಯಾ ಹೇಳ್ತಾರೆ, ನೀವೊಂದ್ ಏರಿಯಾ ಹೇಳ್ತೀರಾ. ಯಾವ್ದು ಸರಿಯಾಗಿ ಗೊತ್ತಿಲ್ವಾ ನಿಮ್ಗೆ? ಇಲ್ಲ ಅಪ್ಪ, ಅವ್ರು ಬೆಂಗಳೂರಿಗೆ ಹೋದ್ರು ಅಂತ ಗೊತ್ತಷ್ಟೇ. ಅವ್ರು ಎಲ್ಲಿಗೆ ಹೋಗ್ತಾರೆ, ಎಲ್ಲಿರ್ತಾರೆ ಅಂತ ಕೇಳಕ್ಕಾಗುತ್ತಾ? ಅವ್ರ ಮುಂದೆ ನಿಂತ್ಕೊಂಡು ಮಾತಾಡಕ್ಕೆ ಭಯ ಆಗ್ತದೆ, ಕೇಳಕ್ಕಾಗುತ್ತಾ? ಬೇರೆ ಫೋನ್ ನಂಬರ್ ಏನಾದ್ರು ಇದೆಯಾ? ಗೊತ್ತಿರೋದು ಅಷ್ಟೇ ಅಪ್ಪ, ಬೇಕು ಅಂದ್ರೆ ಫೋನ್ ಮಾಡ್ಕೊಡ್ತೀನಿ, ಮಾತಾಡ್ತೀರಾ? ಇಲ್ಲ, ಬೇಡ ಬೇಡ ಬೇಡ, ನನ್ನ ಹತ್ರನೇ ನಂಬರ್ ಇದೆ, ನಾನೇ ಮಾಡ್ತೀನಿ. ಇರ್ಲಿ ತಗೊಳ್ಳಿ, ಫೋನ್ ಮಾಡ್ಕೊಡ್ತೀನಿ, ಮಾತಾಡಿ. ನಾನೇ ಮಾಡ್ತೀನಿ. ಅಣ್ಣ, ಟೀ ದುಡ್ಡು ಎಷ್ಟಾಯ್ತಣ್ಣ? ಏನ್ ಪರವಾಗಿಲ್ಲ, ಹೋಗು. ವೀರಣ್ಣನ್ ಹೆಸರು ಹೇಳ್ಕೊಂಡ್ ಬಂದಿದ್ಯಾ? ರವಿ ಅಣ್ಣ, ಇವನ್ ನೋಡಿದ್ರೆ ಯಾಕೋ ದಗಲ್ಬಾಜಿ ಅನ್ಸುತ್ತೆ ಕಣ. ವೀರಣ್ಣನ್ ಹೆಸರು ಹೇಳ್ಕೊಂಡ್ ಬಂದವನೇ. ಏಯ್, ಲೆಕ್ಕ ಬರ್ಕೋ. ಹಾ ಸರಿ. ಓ, ವೀರಣ್ಣ ಅವರು. ನಮಸ್ಕಾರ ವೀರಣ್ಣ. ನಮಸ್ಕಾರ ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ನಿಮ್ ಹೋಟ್ಲು ಟೀ ಕುಡಿದ್ ಬಹಳ ದಿನ ಆಯ್ತು, ಒಂದು ಅರ್ಧ ಲೋಟ ಟೀ ತಗೊಂಬೋ. ಆಯ್ತಣ್ಣ, ಅಪರೂಪ ಆಯ್ತು ನೀವು ಬರೋದು. ಅಮ್ಮ, ಟೀ ಕೊಡಮ್ಮ ಸ್ಪೆಷಲ್ ಆಗಿ. ವೀರಣ್ಣ, ಟೀ ತಗೊಳ್ಳಿ. ಹಾ. ಆಹಾ, ಏನೇ ಹೇಳು, ನಮ್ಮೂರಿನ ನಾಟಿ ಆಕಳಿನ ಹಾಲಿದೆ ಅಲ್ಲ, ಅದರಲ್ಲಿ ಟೀ ಕುಡಿಯೋ ರುಚಿನೇ ಬೇರೆ ಬಿಡು. ಅಣ್ಣ, ಯಾರೋ ನಿಮ್ಮನ್ನು ಹುಡಿಕೊಂಡು ನಿಮ್ ಸಂಬಂಧಿಕರು ಬಂದಿದ್ರಣ್ಣ? ನನ್ನ ಸಂಬಂಧಿಕರ? ಯಾರು? ಯಾರೋ ನಿಮ್ ಚಿಕ್ಕಪ್ಪನ್ 3ನೇ ಮಗ ಅಂತೆ. ಇಲ್ವಲ್ಲ, ನಮ್ ಚಿಕ್ಕಪ್ಪನ್ಗಿರೋದು ಒಬ್ಬನೇ ಮಗ. ಅದ್ಯಾರಪ್ಪ 3ನೇ ಮಗ? ನನಗೆ ಗೊತ್ತಿಲ್ಲದೆ ಇರೋನು. ಅವನು ಹೇಳ್ದ ಅಣ್ಣ, ಅವನ್ ಮುಖನೇ ಸರಿ ಇರ್ಲಿಲ್ಲ. ಮನೆ ಹತ್ರ ಹೋಗಿ ನೋಡ್ತೀನಿ ಅಂದ. ನಿಮ್ಮನೆಗೆ ಹೋಗ್ತೀನಿ ಅಂತ ಬಂದ್ ಹೇಳ್ಬಿಟ್ಟು ಹೋದ ಅಣ್ಣ. ಓಹೋ, ಮನೆಯಲ್ಲಾದ್ರೆ ನಮ್ ಶ್ರೀಧರ ಇರ್ತಾನೆ, ಅವನ್ ಮಾತಾಡ್ಸ್ ಕಳಿಸ್ತಾನೆ. ಆ ತಗೋ ಇಟ್ಕೊಳಪ್ಪ. ಇರ್ಲಿ ಬಿಡಣ್ಣ. ನೀನ್ ಬೇಡ ಬೇರೆ ಬಿಡಣ್ಣ. ಇಟ್ಕೊಳಪ್ಪ. ಬಂದವ್ರಿಗೆಲ್ಲ ಫ್ರೀ ಕೊಟ್ಟರೆ ಎಲ್ಲೂ ಉದ್ಧಾರ ಆಗ್ತೇ ನೀನು. ಸರಿ ಅಣ್ಣ. ಅಂದ್ರೆ ನೀವು ಹುಡುಕಿ ಜಾಗದಲ್ಲಿ ಆ ಹುಡುಗರು ಇಲ್ಲ ಅಂತ ಹೇಳ್ತಿದ್ದೀರಾ? ಹೌದಕ್ಕ, ನೀವ್ ಹೇಳಿದ ಕಡೆ ಎಲ್ಲ ಹುಡುಕಿ ನಮ್ಮ ಹುಡುಗರಿಗೆ ವಿಷಯ ತಿಳಿಸಿ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಅವ್ರಿಬ್ರು ಕಾಣಿಸ್ಕೊಂಡ್ರೆ ಸಾಕಕ್ಕ, ನಮಗ್ ಫೋನ್ ಬರುತ್ತೆ. ಛೇ, ಇವರೆಲ್ಲಿ ಹಾಳಾಗೋದ್ರು ಅಂತ. ಕಳ್ದೋಗಿರೋಳ್ನ ಹುಡ್ಕೊಂಡ್ ಬಾರೋ ಅಂದ್ರೆ ಇವರೇ ಕಳ್ದೋಗ್ಬಿಟ್ಟಿದ್ದಾರೆ. ಕಾಲ್ ಮಾಡಿದ್ರೆ ಕಾಲ್ ಬೇರೆ ರಿಸೀವ್ ಮಾಡ್ತಿಲ್ಲ. ಅಕ್ಕ, 1 ವರ್ಷದಿಂದ ಹುಡುಗಿನ ಕಾಪಾಡ್ಕೊಂಡ್ ಬಂದಿದ್ದೀರಾ. ಇವತ್ತು ಕಂಡು ಹಿಡ್ಕೊಂಡು ಬಂದಿಲ್ಲ ಅಂದ್ರೆ ನೀವೇನಾದ್ರೂ ಮಾಡ್ಬಿಡ್ತೀರಾ ಅನ್ನೋ ಭಯ ಅವರಿಗೆ. ಅದಕ್ಕೆ ನಿಮ್ ಮುಂದೆ ಬಂದಿಲ್ಲ ಅಕ್ಕ ಅವರು. ಹೌದಕ್ಕ, ನೀವ್ ಹಾಕಿರೋ ಊಟ ತಿಂದು ನಿಮ್ಗೆ ದ್ರೋಹ ಮಾಡಕ್ಕೆ ಹೆಂಗ್ ಮನ್ಸು ಬರುತ್ತಕ್ಕ? ನೀವೇನಾದ್ರೂ ಮಾಡ್ಬಿಡ್ತೀರಾ ಅಂತ ಭಯ ಅಕ್ಕ ಅವ್ರಿಗೆ. ಅಲ್ಲ ಕಣ್ರು, ಕಾಲ್ ರಿಸೀವ್ ಮಾಡಿ ಮಾತಾಡೋದಿಕ್ಕೇನು? ಅವರು ಬದುಕಿದವರು ಸತ್ತಿದವರು ಅನ್ನೋದಾದ್ರೂ ಗೊತ್ತಾಗ್ಬೇಕಲ್ವಾ ನನ್ಗೆ? ನನ್ಗ್ಯಾಕೋ ಇವರಿಬ್ರು ಮೇಲೇನೆ ಅನುಮಾನ ಕಣ್ರು. ಅಕ್ಕ, ಎಷ್ಟು ವರ್ಷದಿಂದ ನಿಮ್ ಜೊತೆ ಕೆಲಸ ಮಾಡ್ತಾ ಇದಾರೆ, ಅವ್ರ ಮೇಲೆ ಅನುಮಾನ ಪಡ್ತಿರಲ್ಲ? ಏಯ್, ನಾವು ಮಾಡ್ತಿರೋ ಕೆಲಸದಲ್ಲಿ ನಮ್ ನೆರಳನ್ನ ನಾವೇ ನಂಬಾರ್ದು.
ನಾನು ನನ್ನ ಫ್ರೆಂಡಿಗೆ ಮಾತು ಕೊಟ್ಟಿದ್ದೀನಿ ಕಣ್ರೋ, ಸೂರ್ಯ ಮುಳುಗೋದ್ರೊಳಗಡೆ